ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಚೈತ್ರ ದಿನೇಶ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ಹೋಪ್ ನೀವು ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಇವತ್ತಿನ ಒಂದು ವಿಡಿಯೋ ಏನು ಅಂತ ನೋಡೋದಾದರೆ, ಭಾರತದಲ್ಲಿ ಒಂದು ಟಾಪ್ 9 ಒಂದು ಹಣ ಉಳಿತಾಯ ಯೋಜನೆಗಳ ಬಗ್ಗೆ ತಿಳ್ಕೊಳ್ಳೋಣ ಇವತ್ತಿನ ಒಂದು ವಿಡಿಯೋದಲ್ಲಿ. ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಇದೇ ರೀತಿಯಾದಂಥ ಒಂದು ಇನ್ಫಾರ್ಮೇಷನ್ ವೀಡಿಯೋಸ್ಗಾಗಿ ನನ್ನ ಒಂದು ಚಾನಲ್ನ ವಾಚ್ ಮಾಡಿ ಅಂತ ಹೇಳ್ತಾ, ಈ ಒಂದು ವಿಡಿಯೋನ ಫುಲ್ ಕೊನೆವರೆಗೂ ವಾಚ್ ಮಾಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡಿಬಿಡಿ. ಸ್ಕಿಪ್ ಮಾಡಿ ನೋಡೋದ್ರಿಂದ ನಿಮಗೆ ಯಾವುದೇ ರೀತಿಯಾದಂಥ ಫುಲ್ ಮಾಹಿತಿ ಸಿಗಲ್ಲ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಹೂಡಿಕೆ ಅಂದರೆ ಒಂದು ನಿರ್ದಿಷ್ಟವಾದ ಒಂದು ಹಣನ ನಾವು ಬೆಳೆಸೋ ಒಂದು ಉದ್ದೇಶದಿಂದ ಒಂದು ಕಡೆ ಹಾಕೋದು ಅಂತ ಹೇಳಿ. ಸೊ ಆ ಹಣಕ್ಕೆ ಬಡ್ಡಿ ಬರುತ್ತೆ. ಆ ಬಡ್ಡಿ ಮತ್ತು ಮೊದಲಿಗೆ ಹಾಕಿರುವಂಥ ಹಣ ಸೇರಿ ಒಂದು ದೊಡ್ಡ ಒಂದು ಅಮೌಂಟ್ ಆಗುತ್ತೆ, ಒಂದು ಮೊತ್ತ ಆಗುತ್ತೆ ಅಂತ ಹೇಳಿ. ಸೊ ಆದರೆ ಎಲ್ಲಿ ಹೂಡಿಕೆ ಮಾಡೋದು ಅಂತ ಯೋಚನೆ ಮಾಡಬೇಕಾಗಿರೋಂಥ ವಿಷಯ. ಎಲ್ಲಿ ನಾವು ಇನ್ವೆಸ್ಟ್ ಮಾಡಿದ್ರೆ ಹಣ ನಮ್ಮ ಒಂದು ಅಮೌಂಟ್ ಸೇಫ್ ಆಗಿರುತ್ತೆ ಅಂತೇಳಿ ಯೋಚನೆ ಮಾಡಬೇಕಾಗತ್ತೆ. ಯಾಕಂದರೆ ಪ್ರತಿಯೊಂದು ಹಂತದಲ್ಲೂ ಒಂದು ಲೆಕ್ಕಾಚಾರ ಇರಲೇಬೇಕು. ಫಾರ್ ಎಕ್ಸಾಂಪಲ್, ಈಗ ಶೇರ್ ಮಾರ್ಕೆಟ್ ಆಗಿರ್ಬೋದು. ಶೇರ್ ಮಾರ್ಕೆಟಲ್ಲಿ ಅಮೌಂಟ್ ಇವಾಗ ಇನ್ವೆಸ್ಟ್ ಮಾಡಿದ್ರೆ ಲಾಭಕ್ಕಿಂತ ಜಾಸ್ತಿ ನಷ್ಟನೇ ಇದೆ. ಈಗ ಒಂದಷ್ಟು ಚೆನ್ನಾಗಿಲ್ಲ. ಇನ್ನು ಮ್ಯೂಚುವಲ್ ಫಂಡ್ಸು ಅದೆಲ್ಲ ತುಂಬ ಒಂದು ಪ್ರಶ್ನೆಗಳು ಕಾಡುತ್ತೆ. ಮಾರ್ಕೆಟಲ್ಲಿ ಏರಿಳಿತಗಳ ಬಗ್ಗೆ ಒಂದು ತಲೆ ಕೆಡಿಸ್ಕೋಬಾರ್ದು ಅಂತ ಕೂಡ ಹೇಳ್ತಾರೆ. ಯಾಕೆ ಅಂತ ಅಂದರೆ, ಯಾವುದೇ ಒಂದು ಲಾಭ ತಗೋಬೇಕು ಅಂದರೆ ಅಪಾಯ ತಪ್ಪಿದ್ದಲ್ಲ ಅಂತ ಕೂಡ ಹೇಳ್ತಾರೆ. ಮಾರ್ಕೆಟಲ್ಲಿ ಈ ಒಂದು 9 ಯೋಜನೆಗಳಲ್ಲಿ ನಿಮ್ಮ ಹಣ ಇಟ್ಟರೆ ಸೇಫಾಗಿಯೂ ಇರುತ್ತೆ, ಹಾಗೆಯೇ ಉತ್ತಮ ಬಡ್ಡಿ ಕೂಡ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಅದು ಯಾವುದು ಅಂತ ಹೇಳಿ ತಿಳಿಸ್ಕೊಡ್ತೀನಿ ಬನ್ನಿ. ಸೊ ಮೊದಲನೇದಾಗಿ ಹಿರಿಯ ನಾಗರಿಕ ಉಳಿತಾಯ ಯೋಜನೆ ಅಂತ ಹೇಳಿ, ಇದರಲ್ಲಿ ವಾರ್ಷಿಕವಾಗಿ ಬಡ್ಡಿ ಬಂದು 8.2% ಕೊಡ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಸೆಕೆಂಡ್ ಒನ್ನು ರಾಷ್ಟ್ರೀಯ ಉಳಿತಾಯ ಪ್ರಮಾಣ ಪತ್ರ ಅಂತ ಹೇಳಿ, ಇಲ್ಲಿ ವಾರ್ಷಿಕ ಬಡ್ಡಿ ಬಂದು 7.7% ಬಡ್ಡಿ ಕೂಡ ಕೊಡ್ತಾ ಇದ್ದಾರೆ. ನೆಕ್ಸ್ಟ್ ಸುಕನ್ಯಾ ಸಮೃದ್ಧಿ ಯೋಜನೆ ಅಂತ ಹೇಳಿ, ಇಲ್ಲಿ 8% ಬಡ್ಡಿ ಕೂಡ ಕೊಡ್ತಾ ಇದ್ದಾರೆ. ಇನ್ನು ಕಿಸಾನ್ ವಿಕಾಸ್ ಪತ್ರ ಯೋಜನೆ ಅಂತ ಹೇಳಿ, ಇಲ್ಲಿ ವಾರ್ಷಿಕ ಬಡ್ಡಿ ಬಂದು 7.5% ಇದೆ. ಅಂಚೆ ಕಚೇರಿ ಮಾಸಿಕ ಆದಾಯ ಯೋಜನೆ ಅಂತ ಹೇಳಿ, ಇಲ್ಲಿ ವಾರ್ಷಿಕ ಬಡ್ಡಿ ಬಂದು 7.4% ಇದೆ. ಇನ್ನು ಸಾರ್ವಜನಿಕ ಭವಿಷ್ಯ ನಿಧಿ ಯೋಜನೆ ಅಂತ ಹೇಳಿ, ಇಲ್ಲಿ 7% ಬಡ್ಡಿ ಇದೆ. ಇನ್ನು ಅಂಚೆ ಕಚೇರಿ ಸಮಯ ಠೇವಣಿ ಯೋಜನೆ ಅಂತ ಹೇಳಿ, ಇಲ್ಲಿ 6.9% ಬಡ್ಡಿ ವಾರ್ಷಿಕವಾಗಿ ಕೊಡ್ತಾ ಇದ್ದಾರೆ. ಇನ್ನು 8ನೇದು 3 ವರ್ಷಗಳ ಅಂಚೆ ಕಚೇರಿ ಸಮಯ ಠೇವಣಿ ಯೋಜನೆ ಅಂತ ಹೇಳಿ, ಇಲ್ಲಿ 7% ಬಡ್ಡಿ ಕೂಡ ವಾರ್ಷಿಕವಾಗಿ ಕೊಡ್ತಾ ಇದ್ದಾರೆ. ಇನ್ನು 9ನೇದು 5 ವರ್ಷಗಳ ಅಂಚೆ ಕಚೇರಿ ಸಮಯ ಠೇವಣಿ ಯೋಜನೆ ಅಂತ ಹೇಳಿ, ಇಲ್ಲಿ 7.5% ಬಡ್ಡಿ ಕೊಡ್ತಾ ಇದ್ದಾರೆ. ಸೊ ಇದಿಷ್ಟು ಒಂದು ಉತ್ತಮ ಆದಾಯ ಪಡೆಯೋದಕ್ಕೆ ಈ ಒಂದು 9 ಯೋಜನೆಗಳಲ್ಲಿ ನೀವು ಹೂಡಿಕೆ ಮಾಡಬಹುದು. ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ಸಂಬಂಧಪಟ್ಟ ಸಂಸ್ಥೆಗಳಲ್ಲಿ ನೀವು ಹೋಗಿ ವಿಚಾರಿಸ್ಬೋದು. ಸೊ ಇದಿಷ್ಟು ಒಂದು ಭಾರತದಲ್ಲಿ ಬೆಸ್ಟ್ ಸೇವಿಂಗ್ ಸ್ಕೀಮ್ಗಳ ಬಗ್ಗೆ ಆಗಿರುತ್ತೆ. ಸೊ ನಿಮಗೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ,